ನಮಾಖರಾಮ್ ಬಾಂಗ್ಲಾದೇಶ ಮತ್ತೆ ಭಾರತದ ಜೊತೆ ತಗಾದೆ ತೆಗೆದಿದೆ. ಭಾರತದ ಅನ್ನ ತಿಂದು ಬೆಳೆದ ಬಾಂಗ್ಲಾದೇಶ ಪಾಕಿಸ್ತಾನ ಮತ್ತು ಮತೀಯವಾದಿಗಳ ಚಿತಾವಣೆಗೆ ಒಳಗಾಗಿ ಭಾರತದ ವಿರುದ್ಧ ಕಾಲು ಕೆರೆದು ಜಗಳಕ್ಕೆ ನಿಂತಿದೆ. ಬಾಂಗ್ಲಾದೇಶವು ಭಾರತದ ಮೇಲೆ ನಿಗಿನಿಗಿಯಾಗುವುದಕ್ಕೆ ಕಾರಣ ಏನು? ಭಾರತ ಅದಕ್ಕೆ ಏನಾದರೂ ರೆಸ್ಪಾಂಡ್ ಮಾಡಿದೆಯಾ? ಇದೆಲ್ಲದರ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬಾಂಗ್ಲಾದೇಶ ಭಾರತದ ಆಶೀರ್ವಾದದಿಂದ ಹುಟ್ಟಿದ ಒಂದು ದೇಶ ಇಂದು ಬದ್ಧ ವೈರಿ ಪಾಕಿಸ್ತಾನಕ್ಕಿಂತಲೂ ಕಾಡು ವೈರಿಯಾಗಿ ಬದಲಾಗುತ್ತಿದೆ. ಶೇಖ್ ಹಸೀನಾ ಸರ್ಕಾರ ಉರುಳಿ ಮೊಹಮ್ಮದ್ ಯೂನುಸ್ ನೇತೃತ್ವದ ಹಂಗಾಮಿ ಸರ್ಕಾರ ಅಧಿಕಾರಕ್ಕೆ ಏರಿದ ಬಳಿಕ ಭಾರತದ ವಿರುದ್ಧ ಗಡಿ ತಗಾದೆ ತೆಗೆಯುತ್ತಿದೆ. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಮತ್ತೆ ಉದ್ವಿಗ್ನ. ಬಾಂಗ್ಲಾದೇಶ ಸಮನ್ಸ್ಗೆ ಭಾರತದ ರಿಟರ್ನ್ ಸಮನ್ಸ್. ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಗಡಿ ಉದ್ವಿಗ್ನತೆ ಹೆಚ್ಚುತ್ತಲೇ ಇದೆ. ಭಾನುವಾರ ಬಾಂಗ್ಲಾದೇಶದ ವಿದೇಶಾಂಗ ಸಚಿವಾಲಯ ಭಾರತದ ಹೈಕಮಿಷನರ್ ಪ್ರಣಯ್ ವರ್ಮಾಗೆ ಸಮನ್ಸ್ ನೀಡಿತ್ತು. ಬಾಂಗ್ಲಾದೇಶ ಈ ಕ್ರಮಕ್ಕೆ ಭಾರತ ಇಂದು ತಿರುಗೇಟು ನೀಡಿದ್ದು ಬಾಂಗ್ಲಾದೇಶದ ಉನ್ನತ ರಾಯಭಾರಿಗೆ ಸಮನ್ಸ್ ನೀಡಿದೆ. ನವದೆಹಲಿ ಮತ್ತು ಢಾಕಾ ನಡುವೆ ಹೆಚ್ಚುತ್ತಿರುವ ಉದ್ವಿಗ್ನತೆಯ ಕುರಿತು ಚರ್ಚಿಸಲು ಭಾರತೀಯ ವಿದೇಶಾಂಗ ಸಚಿವಾಲಯ ಇಂದು ಬಾಂಗ್ಲಾದೇಶದ ಉನ್ನತ ರಾಯಭಾರಿಗೆ ಬರಲು ಸೂಚಿಸಿದೆ. ಈ ಮೂಲಕ ಬಾಂಗ್ಲಾಕ್ಕೆ ಭಾರತ ತಿರುಗೇಟು ನೀಡಿದೆ. ಇದಕ್ಕೂ ಮೊದಲು ದ್ವಿಪಕ್ಷೀಯ ಒಪ್ಪಂದವನ್ನು ಉಲ್ಲಂಘಿಸಿ ಭಾರತ ಬಾಂಗ್ಲಾ ಗಡಿಯಲ್ಲಿ 5 ಸ್ಥಳಗಳಲ್ಲಿ ಬೇಲಿಗಳನ್ನು ನಿರ್ಮಿಸಲು ಭಾರತ ಪ್ರಯತ್ನಿಸ್ತಾ ಇದೆ ಅಂತ ಬಾಂಗ್ಲಾದೇಶ ಆರೋಪಿಸಿತ್ತು. ಗಡಿಯಲ್ಲಿ ಭಾರತ 5 ಸ್ಥಳಗಳಲ್ಲಿ ಬೇಲಿ ಹಾಕಲು ಯತ್ನಿಸುತ್ತಿದ್ದಾರೆ. ಇದರಿಂದ ದ್ವಿಪಕ್ಷೀಯ ಒಪ್ಪಂದದ ಉಲ್ಲಂಘನೆಯ ಆರೋಪ. ಬಾಂಗ್ಲಾದೇಶ ಮತ್ತು ಭಾರತದ ಗಡಿ ಮುಚ್ಚುವ ಅವಶ್ಯಕತೆ ಇಲ್ಲ. ಬಾಂಗ್ಲಾದೇಶದ ಜೊತೆ ಭಾರತ 4156 ಕಿಲೋಮೀಟರ್ ಉದ್ದದ ಗಡಿ ಹಂಚಿಕೊಂಡಿದೆ. ಪಶ್ಚಿಮ ಬಂಗಾಳದಲ್ಲಿರುವ ಗಡಿ 2217 ಕಿಲೋಮೀಟರ್ ಇದೆ. ಪಶ್ಚಿಮ ಬಂಗಾಳದಲ್ಲಿ ಬೇಲಿ ರಹಿತ ಗಡಿ 963 ಕಿಲೋಮೀಟರ್ ಉದ್ದವಿದೆ. ಕೂಚ್ ಬಿಹಾರ್ನಲ್ಲಿ ಬೇಲಿ ರಹಿತ ಗಡಿ 50 ಕಿಲೋಮೀಟರ್ ಇದೆ. ಭಾರತ ನುಸುಳುಕೋರರನ್ನ ತಡೆಯಲು ಯತ್ನ. ಇನ್ನು ಮೊಹಮ್ಮದ್ ಯೂನುಸ್ ಅಧಿಕಾರಕ್ಕೇರಿದ ಬಳಿಕ ಭಾರತಕ್ಕೆ ನುಸುಳುವವರ ಸಂಖ್ಯೆ ಹೆಚ್ಚಾಗಿದೆ. ಇದಕ್ಕೆ ನಿದರ್ಶನ ಎಂಬಂತೆ ಲಕ್ಷಾಂತರ ಮಂದಿ ಗಡಿಗೆ ಬರ್ತಾ ಇದ್ದಾರೆ ಅನ್ನೋದು ಬಿಎಸ್ಎಫ್ ವಾದವಾಗಿದೆ. ಹಸೀನಾ ಅಧಿಕಾರಚ್ಯುತಿ ಬಳಿಕ ಗಡಿಯಲ್ಲಿ ಆತಂಕ ಹೆಚ್ಚಾಗಿದೆ. ಬಾಂಗ್ಲಾದೇಶದಲ್ಲಿ ಭಯೋತ್ಪಾದನೆಯ ಅಪಾಯ ಶುರುವಾಗಿದೆ. ತೀವ್ರವಾದಿ ಗುಂಪುಗಳು ಭಾರತದೊಳಗೆ ನುಸುಳುವ ಸಾಧ್ಯತೆ ಇದೆ. ಬಾಂಗ್ಲಾದೇಶದಲ್ಲಿ ಆಧುನಿಕ ಡ್ರೋನ್ಗಳ ಬಳಕೆ ಹೆಚ್ಚಾಗುತ್ತಿದೆ. ಗಡಿಯಲ್ಲಿ ಪರಿಸ್ಥಿತಿ ಇನ್ನಷ್ಟು ಸಂಕೀರ್ಣವಾಗ್ತಾ ಇದೆ. ಭಾರತದ ಭದ್ರತಾ ಪಡೆಗಳಿಗೆ ಗಡಿ ಪ್ರದೇಶದ ನಿರ್ವಹಣೆ ಕಷ್ಟವಾಗಿದೆ. ಹೀಗಾಗಿ ಭಾರತ ಸರ್ಕಾರ ಗಡಿ ಪ್ರದೇಶಗಳ ಮೂಲಭೂತ ವ್ಯವಸ್ಥೆ ಹೆಚ್ಚಿಸಿದೆ. ಗಡಿಯಲ್ಲಿ ಅಭಿವೃದ್ಧಿಪಡಿಸುವಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಲು ಪ್ಲಾನ್ ಮಾಡಿದೆ. ಒಟ್ಟಾರೆ ಗಡಿ ಸಂಘರ್ಷದ ಹಿನ್ನೆಲೆ ಭಾರತದ ರಾಯಭಾರಿ ಪ್ರಣಯ್ ವರ್ಮಾ ಭದ್ರತಾ ಕಾರಣಗಳಿಗಾಗಿ ಢಾಕಾ ಮತ್ತು ನವದೆಹಲಿ ಎರಡೂ ಗಡಿ ಬೇಲಿ ಹಾಕುವ ಬಗ್ಗೆ ಒಪ್ಪಂದಗಳನ್ನು ಮಾಡಿಕೊಂಡಿವೆ. ಬಿಎಸ್ಎಫ್ ಮತ್ತು ಬಾಂಗ್ಲಾದೇಶದ ಬಿಜಿಬಿ ಈ ವಿಷಯದ ಬಗ್ಗೆ ನಿಯಮಿತವಾಗಿ ಸಂವಹನ ನಡೆಸುತ್ತಿವೆ. ಗಡಿ ಸಂಬಂಧಿತ ಅಪರಾಧಗಳನ್ನು ಪರಿಹರಿಸಲು ಸಹಯೋಗದ ವಿಧಾನವನ್ನು ಉತ್ತೇಜಿಸುವ ಮೂಲಕ ಈ ಒಪ್ಪಂದ ಯಶಸ್ವಿಗೊಳಿಸಲು ಕಾರ್ಯಗತವಾಗಿದೆ ಎಂಬುದು ಭಾರತದ ವಾದ. ಒಟ್ಟಾರೆ ನಮ್ಮ ಗಡಿ ಹಕ್ಕು ಕೇಳೋಕೆ ಬಾಂಗ್ಲಾದೇಶ ಯಾರು ಎಂಬ ಪ್ರಶ್ನೆ ಶುರುವಾಗಿದೆ. ನ್ಯಾಷನಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಮಾಖರಾಮ್ ಬಾಂಗ್ಲಾದೇಶ ಮತ್ತೆ ಭಾರತದ ಜೊತೆ ತಗಾದೆ ತೆಗೆದಿದೆ. ಭಾರತದ ಅನ್ನ ತಿಂದು ಬೆಳೆದ ಬಾಂಗ್ಲಾದೇಶ ಪಾಕಿಸ್ತಾನ ಮತ್ತು ಮತೀಯವಾದಿಗಳ ಚಿತಾವಣೆಗೆ ಒಳಗಾಗಿ ಭಾರತದ ವಿರುದ್ಧ ಕಾಲು ಕೆರೆದು ಜಗಳಕ್ಕೆ ನಿಂತಿದೆ. ಬಾಂಗ್ಲಾದೇಶವು ಭಾರತದ ಮೇಲೆ ನಿಗಿನಿಗಿಯಾಗುವುದಕ್ಕೆ ಕಾರಣ ಏನು? ಭಾರತ ಅದಕ್ಕೆ ಏನಾದರೂ ರೆಸ್ಪಾಂಡ್ ಮಾಡಿದೆಯಾ? ಇದೆಲ್ಲದರ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬಾಂಗ್ಲಾದೇಶ ಭಾರತದ ಆಶೀರ್ವಾದದಿಂದ ಹುಟ್ಟಿದ ಒಂದು ದೇಶ ಇಂದು ಬದ್ಧ ವೈರಿ ಪಾಕಿಸ್ತಾನಕ್ಕಿಂತಲೂ ಕಾಡು ವೈರಿಯಾಗಿ ಬದಲಾಗುತ್ತಿದೆ. ಶೇಖ್ ಹಸೀನಾ ಸರ್ಕಾರ ಉರುಳಿ ಮೊಹಮ್ಮದ್ ಯೂನುಸ್ ನೇತೃತ್ವದ ಹಂಗಾಮಿ ಸರ್ಕಾರ ಅಧಿಕಾರಕ್ಕೆ ಏರಿದ ಬಳಿಕ ಭಾರತದ ವಿರುದ್ಧ ಗಡಿ ತಗಾದೆ ತೆಗೆಯುತ್ತಿದೆ. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಮತ್ತೆ ಉದ್ವಿಗ್ನ. ಬಾಂಗ್ಲಾದೇಶ ಸಮನ್ಸ್ಗೆ ಭಾರತದ ರಿಟರ್ನ್ ಸಮನ್ಸ್. ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಗಡಿ ಉದ್ವಿಗ್ನತೆ ಹೆಚ್ಚುತ್ತಲೇ ಇದೆ. ಭಾನುವಾರ ಬಾಂಗ್ಲಾದೇಶದ ವಿದೇಶಾಂಗ ಸಚಿವಾಲಯ ಭಾರತದ ಹೈಕಮಿಷನರ್ ಪ್ರಣಯ್ ವರ್ಮಾಗೆ ಸಮನ್ಸ್ ನೀಡಿತ್ತು. ಬಾಂಗ್ಲಾದೇಶ ಈ ಕ್ರಮಕ್ಕೆ ಭಾರತ ಇಂದು ತಿರುಗೇಟು ನೀಡಿದ್ದು ಬಾಂಗ್ಲಾದೇಶದ ಉನ್ನತ ರಾಯಭಾರಿಗೆ ಸಮನ್ಸ್ ನೀಡಿದೆ. ನವದೆಹಲಿ ಮತ್ತು ಢಾಕಾ ನಡುವೆ ಹೆಚ್ಚುತ್ತಿರುವ ಉದ್ವಿಗ್ನತೆಯ ಕುರಿತು ಚರ್ಚಿಸಲು ಭಾರತೀಯ ವಿದೇಶಾಂಗ ಸಚಿವಾಲಯ ಇಂದು ಬಾಂಗ್ಲಾದೇಶದ ಉನ್ನತ ರಾಯಭಾರಿಗೆ ಬರಲು ಸೂಚಿಸಿದೆ. ಈ ಮೂಲಕ ಬಾಂಗ್ಲಾಕ್ಕೆ ಭಾರತ ತಿರುಗೇಟು ನೀಡಿದೆ.
ಇದಕ್ಕೂ ಮೊದಲು ದ್ವಿಪಕ್ಷೀಯ ಒಪ್ಪಂದವನ್ನ ಉಲ್ಲಂಘಿಸಿ ಭಾರತ ಬಾಂಗ್ಲಾ ಗಡಿಯಲ್ಲಿ 5 ಸ್ಥಳಗಳಲ್ಲಿ ಬೇಲಿಗಳನ್ನು ನಿರ್ಮಿಸಲು ಭಾರತ ಪ್ರಯತ್ನಿಸ್ತಾ ಇದೆ ಅಂತ ಬಾಂಗ್ಲಾದೇಶ ಆರೋಪಿಸಿತ್ತು. ಗಡಿಯಲ್ಲಿ ಭಾರತ 5 ಸ್ಥಳಗಳಲ್ಲಿ ಬೇಲಿ ಹಾಕಲು ಯತ್ನಿಸುತ್ತಿದ್ದಾರೆ. ಇದರಿಂದ ದ್ವಿಪಕ್ಷೀಯ ಒಪ್ಪಂದದ ಉಲ್ಲಂಘನೆಯ ಆರೋಪ. ಬಾಂಗ್ಲಾದೇಶ ಮತ್ತು ಭಾರತದ ಗಡಿ ಮುಚ್ಚುವ ಅವಶ್ಯಕತೆ ಇಲ್ಲ. ಬಾಂಗ್ಲಾದೇಶದ ಜೊತೆ ಭಾರತ 4156 ಕಿಲೋಮೀಟರ್ ಉದ್ದದ ಗಡಿ ಹಂಚಿಕೊಂಡಿದೆ. ಪಶ್ಚಿಮ ಬಂಗಾಳದಲ್ಲಿರುವ ಗಡಿ 2217 ಕಿಲೋಮೀಟರ್ ಇದೆ. ಪಶ್ಚಿಮ ಬಂಗಾಳದಲ್ಲಿ ಬೇಲಿ ರಹಿತ ಗಡಿ 963 ಕಿಲೋಮೀಟರ್ ಉದ್ದವಿದೆ. ಕೂಚ್ ಬಿಹಾರ್ನಲ್ಲಿ ಬೇಲಿ ರಹಿತ ಗಡಿ 50 ಕಿಲೋಮೀಟರ್ ಇದೆ. ಭಾರತ ನುಸುಳುಕೋರರನ್ನ ತಡೆಯಲು ಯತ್ನ. ಇನ್ನು ಮೊಹಮ್ಮದ್ ಯೂನುಸ್ ಅಧಿಕಾರಕ್ಕೇರಿದ ಬಳಿಕ ಭಾರತಕ್ಕೆ ನುಸುಳುವವರ ಸಂಖ್ಯೆ ಹೆಚ್ಚಾಗಿದೆ. ಇದಕ್ಕೆ ನಿದರ್ಶನ ಎಂಬಂತೆ ಲಕ್ಷಾಂತರ ಮಂದಿ ಗಡಿಗೆ ಬರ್ತಾ ಇದ್ದಾರೆ ಅನ್ನೋದು ಬಿಎಸ್ಎಫ್ ವಾದವಾಗಿದೆ. ಹಸೀನಾ ಅಧಿಕಾರಚ್ಯುತಿ ಬಳಿಕ ಗಡಿಯಲ್ಲಿ ಆತಂಕ ಹೆಚ್ಚಾಗಿದೆ. ಬಾಂಗ್ಲಾದೇಶದಲ್ಲಿ ಭಯೋತ್ಪಾದನೆಯ ಅಪಾಯ ಶುರುವಾಗಿದೆ. ತೀವ್ರವಾದಿ ಗುಂಪುಗಳು ಭಾರತದೊಳಗೆ ನುಸುಳುವ ಸಾಧ್ಯತೆ ಇದೆ. ಬಾಂಗ್ಲಾದೇಶದಲ್ಲಿ ಆಧುನಿಕ ಡ್ರೋನ್ಗಳ ಬಳಕೆ ಹೆಚ್ಚಾಗುತ್ತಿದೆ. ಗಡಿಯಲ್ಲಿ ಪರಿಸ್ಥಿತಿ ಇನ್ನಷ್ಟು ಸಂಕೀರ್ಣವಾಗ್ತಾ ಇದೆ. ಭಾರತದ ಭದ್ರತಾ ಪಡೆಗಳಿಗೆ ಗಡಿ ಪ್ರದೇಶದ ನಿರ್ವಹಣೆ ಕಷ್ಟವಾಗಿದೆ. ಹೀಗಾಗಿ ಭಾರತ ಸರ್ಕಾರ ಗಡಿ ಪ್ರದೇಶಗಳ ಮೂಲಭೂತ ವ್ಯವಸ್ಥೆ ಹೆಚ್ಚಿಸಿದೆ. ಗಡಿಯಲ್ಲಿ ಅಭಿವೃದ್ಧಿಪಡಿಸುವಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಲು ಪ್ಲಾನ್ ಮಾಡಿದೆ. ಒಟ್ಟಾರೆ ಗಡಿ ಸಂಘರ್ಷದ ಹಿನ್ನೆಲೆ ಭಾರತದ ರಾಯಭಾರಿ ಪ್ರಣಯ್ ವರ್ಮಾ ಭದ್ರತಾ ಕಾರಣಗಳಿಗಾಗಿ ಢಾಕಾ ಮತ್ತು ನವದೆಹಲಿ ಎರಡೂ ಗಡಿ ಬೇಲಿ ಹಾಕುವ ಬಗ್ಗೆ ಒಪ್ಪಂದಗಳನ್ನು ಮಾಡಿಕೊಂಡಿವೆ. ಬಿಎಸ್ಎಫ್ ಮತ್ತು ಬಾಂಗ್ಲಾದೇಶದ ಬಿಜಿಬಿ ಈ ವಿಷಯದ ಬಗ್ಗೆ ನಿಯಮಿತವಾಗಿ ಸಂವಹನ ನಡೆಸುತ್ತಿವೆ. ಗಡಿ ಸಂಬಂಧಿತ ಅಪರಾಧಗಳನ್ನು ಪರಿಹರಿಸಲು ಸಹಯೋಗದ ವಿಧಾನವನ್ನು ಉತ್ತೇಜಿಸುವ ಮೂಲಕ ಈ ಒಪ್ಪಂದ ಯಶಸ್ವಿಗೊಳಿಸಲು ಕಾರ್ಯಗತವಾಗಿದೆ ಎಂಬುದು ಭಾರತದ ವಾದ. ಒಟ್ಟಾರೆ ನಮ್ಮ ಗಡಿ ಹಕ್ಕು ಕೇಳೋಕೆ ಬಾಂಗ್ಲಾದೇಶ ಯಾರು ಎಂಬ ಪ್ರಶ್ನೆ ಶುರುವಾಗಿದೆ. ನ್ಯಾಷನಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಮಕ್ ಹರಾಮ್ ಬಾಂಗ್ಲಾದೇಶ ಮತ್ತೆ ಭಾರತದ ಜೊತೆ ತಗಾದೆ ತೆಗೆದಿದೆ. ಭಾರತದ ಅನ್ನ ತಿಂದು ಬೆಳೆದ ಬಾಂಗ್ಲಾದೇಶ ಪಾಕಿಸ್ತಾನ ಮತ್ತು ಮತೀಯವಾದಿಗಳ ಚಿತಾವಣೆಗೆ ಒಳಗಾಗಿ ಭಾರತದ ವಿರುದ್ಧ ಕಾಲು ಕೆರೆದು ಜಗಳಕ್ಕೆ ನಿಂತಿದೆ. ಬಾಂಗ್ಲಾದೇಶವು ಭಾರತದ ಮೇಲೆ ನಿಗಿನಿಗಿಯಾಗುವುದಕ್ಕೆ ಕಾರಣ ಏನು? ಭಾರತ ಅದಕ್ಕೆ ಏನಾದರೂ ರೆಸ್ಪಾಂಡ್ ಮಾಡಿದೆಯಾ? ಇದೆಲ್ಲದರ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬಾಂಗ್ಲಾದೇಶ ಭಾರತದ ಆಶೀರ್ವಾದದಿಂದ ಹುಟ್ಟಿದ ಒಂದು ದೇಶ ಇಂದು ಬದ್ಧ ವೈರಿ ಪಾಕಿಸ್ತಾನಕ್ಕಿಂತಲೂ ಕಾಡು ವೈರಿಯಾಗಿ ಬದಲಾಗುತ್ತಿದೆ. ಶೇಖ್ ಹಸೀನಾ ಸರ್ಕಾರ ಉರುಳಿ ಮೊಹಮ್ಮದ್ ಯೂನುಸ್ ನೇತೃತ್ವದ ಹಂಗಾಮಿ ಸರ್ಕಾರ ಅಧಿಕಾರಕ್ಕೇರಿದ ಬಳಿಕ ಭಾರತದ ವಿರುದ್ಧ ಗಡಿ ತಗಾದೆ ತೆಗೆಯುತ್ತಿದೆ. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಮತ್ತೆ ಉದ್ವಿಗ್ನ. ಬಾಂಗ್ಲಾದೇಶ ಸಮನ್ಸ್ಗೆ ಭಾರತದ ರಿಟರ್ನ್ ಸಮನ್ಸ್. ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಗಡಿ ಉದ್ವಿಗ್ನತೆ ಹೆಚ್ಚುತ್ತಲೇ ಇದೆ. ಭಾನುವಾರ ಬಾಂಗ್ಲಾದೇಶದ ವಿದೇಶಾಂಗ ಸಚಿವಾಲಯ ಭಾರತದ ಹೈಕಮಿಷನರ್ ಪ್ರಣಯ್ ವರ್ಮಾಗೆ ಸಮನ್ಸ್ ನೀಡಿತ್ತು. ಬಾಂಗ್ಲಾದೇಶ ಈ ಕ್ರಮಕ್ಕೆ ಭಾರತ ಇಂದು ತಿರುಗೇಟು ನೀಡಿದ್ದು ಬಾಂಗ್ಲಾದೇಶದ ಉನ್ನತ ರಾಯಭಾರಿಗೆ ಸಮನ್ಸ್ ನೀಡಿದೆ. ನವದೆಹಲಿ ಮತ್ತು ಢಾಕಾ ನಡುವೆ ಹೆಚ್ಚುತ್ತಿರುವ ಉದ್ವಿಗ್ನತೆಯ ಕುರಿತು ಚರ್ಚಿಸಲು ಭಾರತೀಯ ವಿದೇಶಾಂಗ ಸಚಿವಾಲಯ ಇಂದು ಬಾಂಗ್ಲಾದೇಶದ ಉನ್ನತ ರಾಯಭಾರಿಗೆ ಬರಲು ಸೂಚಿಸಿದೆ. ಈ ಮೂಲಕ ಬಾಂಗ್ಲಾಕ್ಕೆ ಭಾರತ ತಿರುಗೇಟು ನೀಡಿದೆ. ಇದಕ್ಕೂ ಮೊದಲು ದ್ವಿಪಕ್ಷೀಯ ಒಪ್ಪಂದವನ್ನ ಉಲ್ಲಂಘಿಸಿ ಭಾರತ ಬಾಂಗ್ಲಾ ಗಡಿಯಲ್ಲಿ 5 ಸ್ಥಳಗಳಲ್ಲಿ ಬೇಲಿಗಳನ್ನು ನಿರ್ಮಿಸಲು ಭಾರತ ಪ್ರಯತ್ನಿಸ್ತಾ ಇದೆ ಅಂತ ಬಾಂಗ್ಲಾದೇಶ ಆರೋಪಿಸಿತ್ತು. ಗಡಿಯಲ್ಲಿ ಭಾರತ 5 ಸ್ಥಳಗಳಲ್ಲಿ ಬೇಲಿ ಹಾಕಲು ಯತ್ನಿಸುತ್ತಿದ್ದಾರೆ. ಇದರಿಂದ ದ್ವಿಪಕ್ಷೀಯ ಒಪ್ಪಂದದ ಉಲ್ಲಂಘನೆಯ ಆರೋಪ. ಬಾಂಗ್ಲಾದೇಶ ಮತ್ತು ಭಾರತದ ಗಡಿ ಮುಚ್ಚುವ ಅವಶ್ಯಕತೆ ಇಲ್ಲ. ಬಾಂಗ್ಲಾದೇಶದ ಜೊತೆ ಭಾರತ 4156 ಕಿಲೋಮೀಟರ್ ಉದ್ದದ ಗಡಿ ಹಂಚಿಕೊಂಡಿದೆ. ಪಶ್ಚಿಮ ಬಂಗಾಳದಲ್ಲಿರುವ ಗಡಿ 2217 ಕಿಲೋಮೀಟರ್ ಇದೆ. ಪಶ್ಚಿಮ ಬಂಗಾಳದಲ್ಲಿ ಬೇಲಿ ರಹಿತ ಗಡಿ 963 ಕಿಲೋಮೀಟರ್ ಉದ್ದವಿದೆ. ಕೂಚ್ ಬಿಹಾರ್ನಲ್ಲಿ ಬೇಲಿ ರಹಿತ ಗಡಿ 50 ಕಿಲೋಮೀಟರ್ ಇದೆ. ಭಾರತ ನುಸುಳುಕೋರರನ್ನ ತಡೆಯಲು ಯತ್ನ. ಇನ್ನು ಮೊಹಮ್ಮದ್ ಯೂನುಸ್ ಅಧಿಕಾರಕ್ಕೇರಿದ ಬಳಿಕ ಭಾರತಕ್ಕೆ ನುಸುಳುವವರ ಸಂಖ್ಯೆ ಹೆಚ್ಚಾಗಿದೆ. ಇದಕ್ಕೆ ನಿದರ್ಶನ ಎಂಬಂತೆ ಲಕ್ಷಾಂತರ ಮಂದಿ ಗಡಿಗೆ ಬರ್ತಾ ಇದ್ದಾರೆ ಅನ್ನೋದು ಬಿಎಸ್ಎಫ್ ವಾದವಾಗಿದೆ. ಹಸೀನಾ ಅಧಿಕಾರಚ್ಯುತಿ ಬಳಿಕ ಗಡಿಯಲ್ಲಿ ಆತಂಕ ಹೆಚ್ಚಾಗಿದೆ. ಬಾಂಗ್ಲಾದೇಶದಲ್ಲಿ ಭಯೋತ್ಪಾದನೆಯ ಅಪಾಯ ಶುರುವಾಗಿದೆ. ತೀವ್ರವಾದಿ ಗುಂಪುಗಳು ಭಾರತದೊಳಗೆ ನುಸುಳುವ ಸಾಧ್ಯತೆ ಇದೆ. ಬಾಂಗ್ಲಾದೇಶದಲ್ಲಿ ಆಧುನಿಕ ಡ್ರೋನ್ಗಳ ಬಳಕೆ ಹೆಚ್ಚಾಗುತ್ತಿದೆ. ಗಡಿಯಲ್ಲಿ ಪರಿಸ್ಥಿತಿ ಇನ್ನಷ್ಟು ಸಂಕೀರ್ಣವಾಗ್ತಾ ಇದೆ. ಭಾರತದ ಭದ್ರತಾ ಪಡೆಗಳಿಗೆ ಗಡಿ ಪ್ರದೇಶದ ನಿರ್ವಹಣೆ ಕಷ್ಟವಾಗಿದೆ. ಹೀಗಾಗಿ ಭಾರತ ಸರ್ಕಾರ ಗಡಿ ಪ್ರದೇಶಗಳ ಮೂಲಭೂತ ವ್ಯವಸ್ಥೆ ಹೆಚ್ಚಿಸಿದೆ. ಗಡಿಯಲ್ಲಿ ಅಭಿವೃದ್ಧಿಪಡಿಸುವಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಲು ಪ್ಲಾನ್ ಮಾಡಿದೆ.
ಗಡಿ ಸಂಘರ್ಷದ ಹಿನ್ನೆಲೆ ಭಾರತದ ರಾಯಭಾರಿ ಪ್ರಣಯ್ ವರ್ಮಾ ಭದ್ರತಾ ಕಾರಣಗಳಿಗಾಗಿ ಢಾಕಾ ಮತ್ತು ನವದೆಹಲಿ ಎರಡೂ ಗಡಿ ಬೇಲಿ ಹಾಕುವ ಬಗ್ಗೆ ಒಪ್ಪಂದಗಳನ್ನು ಮಾಡಿಕೊಂಡಿವೆ. ಬಿಎಸ್ಎಫ್ ಮತ್ತು ಬಾಂಗ್ಲಾದೇಶದ ಬಿಜಿಬಿ ಈ ವಿಷಯದ ಬಗ್ಗೆ ನಿಯಮಿತವಾಗಿ ಸಂವಹನ ನಡೆಸುತ್ತಿವೆ. ಗಡಿ ಸಂಬಂಧಿತ ಅಪರಾಧಗಳನ್ನು ಪರಿಹರಿಸಲು ಸಹಯೋಗದ ವಿಧಾನವನ್ನು ಉತ್ತೇಜಿಸುವ ಮೂಲಕ ಈ ಒಪ್ಪಂದ ಯಶಸ್ವಿಗೊಳಿಸಲು ಕಾರ್ಯಗತವಾಗಿದೆ ಎಂಬುದು ಭಾರತದ ವಾದ. ಒಟ್ಟಾರೆ ನಮ್ಮ ಗಡಿ ಹಕ್ಕು ಕೇಳೋಕೆ ಬಾಂಗ್ಲಾದೇಶ ಯಾರು ಎಂಬ ಪ್ರಶ್ನೆ ಶುರುವಾಗಿದೆ. ನ್ಯಾಷನಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.